ಇನ್ನು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿ ರೈಗೆ ಶಸ್ತ್ರಚಿಕಿತ್ಸೆ ನೀಡ್ತಾ ಇದೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ. ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ರಿಕ್ಕಿ ರೈ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಪೊಲೀಸರು. ಗಾಯಾಳು ರಿಕ್ಕಿ ರೈ ಹೇಳಿಕೆಯನ್ನ ಬಿಡದಿ ಠಾಣೆ ಪೊಲೀಸರು ಪಡ್ಕೊಂಡಿದ್ದಾರೆ. ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಳ್ಳಲಾಗಿದೆ. 11ನೇ ಮಹಡಿಯಿಂದ 2ನೇ ಮಹಡಿಗೆ ರಿಕ್ಕಿ ರೈಯನ್ನ ಸ್ಥಳಾಂತರಿಸಲಾಗಿದೆ. ಆಪರೇಷನ್ ಹಿನ್ನೆಲೆ ಸೆಕೆಂಡ್ ಫ್ಲೋರ್ಗೆ ಶಿಫ್ಟ್ ಮಾಡಿದ್ದಾರೆ ಹಾಸ್ಪಿಟಲ್ನ ಸಿಬ್ಬಂದಿ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿ ರೈಗೆ ಶಸ್ತ್ರಚಿಕಿತ್ಸೆ. ಪ್ರಾಣಾಪಾಯದಿಂದ ರಿಕ್ಕಿ ರೈ ಪಾರಾಗಿದ್ದಾರೆ. ರಿಕ್ಕಿ ರೈ ಅವರ ಮೂಗು ಹಾಗೂ ಭುಜದ ಕೆಳಗಿನ ಭಾಗಕ್ಕೆ ಗಾಯ ಆಗಿದೆ. ಅವರ ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಳ್ಳಲಾಗಿದೆ. 11ನೇ ಮಹಡಿಯಲ್ಲಿ ಅವರನ್ನ ಇರಿಸಲಾಗಿತ್ತು. ಈಗ ಅವರನ್ನ 2ನೇ ಮಹಡಿಗೆ ಸ್ಥಳಾಂತರಿಸಲಾಗಿದೆ. ಒಂದು ಕಡೆ ಮಹಜರ್ ಮಾಡಿದಂತಹ ಸಂದರ್ಭದಲ್ಲಿ ಕಾರ್ನಲ್ಲಿದ್ದಂತಹ ವಸ್ತುಗಳ ಪರಿಶೀಲನೆ ಆಗ್ತಾ ಇದೆ. ಮಣಿಪಾಲ್ ಹಾಸ್ಪಿಟಲ್ ಬಳಿಯಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಪ್ರಾಣಾಪಾಯದಿಂದ ರಿಕ್ಕಿ ರೈ ಪಾರಾಗಿದ್ದಾರೆ. ಸದ್ಯ ಮೂಗು ಹಾಗೂ ಭುಜದ ಕೆಳಗಿನ ಭಾಗಕ್ಕೆ ಗಾಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಆಪರೇಷನ್ ಕೂಡ ಇನ್ನೇನು ಆರಂಭ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಸದ್ಯ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ವೆಂಕಟೇಶ್? ಸಿಂಧೂರ, ಏನು ಶೂಟೌಟ್ನಿಂದಾಗಿ ಗಾಯಗೊಂಡಿದ್ದಂತಹ ರಿಕ್ಕಿ ರೈಗೆ ಈಗ ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತಾ ಇದ್ದಾರೆ. ಏನು ಒಂದು ಇನ್ಸಿಡೆಂಟ್ ಆದ ಕೂಡಲೇ ಏನು ಅಲ್ಲಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೆಚ್ಚಿನ ಒಂದು ಚಿಕಿತ್ಸೆ ಅವಶ್ಯಕತೆ ಇರೋದ್ರಿಂದಾಗಿ ಮಣಿಪಾಲ್ ಆಸ್ಪತ್ರೆಗೆ ಕೂಡ ಅವ್ರು ರೆಫರ್ ಮಾಡಿದ್ರು. ಸೊ ಅವರನ್ನು ಕೂಡ ರಾತ್ರಿ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ರು. ಈಗ ಇಲ್ಲಿವರೆಗೂ ಕೂಡ ಅವರ ಆರೋಗ್ಯ ಸ್ಥಿತಿ ಸುಧಾರಿಸಿದ್ದು ಈಗ ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಏನು ಒಂದು ಅವರ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇರುವಂತಹ ನುರಿತ ವೈದ್ಯರ ತಂಡ ಏನಿದೆ, ಈಗ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಮೂಗಿನ ಭಾಗಕ್ಕೆ ಗಂಭೀರವಾದಂತಹ ಗಾಯ ಆಗಿದೆ ಹಿನ್ನೆಲೆಯಲ್ಲಿ ಅವರಿಗೆ ಪ್ಲಾಸ್ಟಿಕ್ ಸರ್ಜರಿಯನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತೋಳು ಮತ್ತು ಕೈಗೆ ಬಾಲಿಗೂ ಕೂಡ ಏನು ಗುಂಡು ತಾಕಿ ಗಾಯಗೊಂಡಿದ್ರು. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಅವರ ಕುಟುಂಬಸ್ಥರನ್ನ ಏನು ಸಂಪರ್ಕ ಮಾಡುವ ಸಾಧ್ಯತೆ ಇದ್ದು ಯಾರಾದರೂ ಅವ್ರನ್ನ ನೋಡ್ಕೊಳ್ಳೋದಕ್ಕೂ ಕೂಡ ಅವಶ್ಯಕತೆ ಇರೋದ್ರಿಂದಾಗಿ ಸೊ ಅವ್ರ ಕುಟುಂಬಸ್ಥರು ಕೂಡ ಈಗ ಬರುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇಲ್ಲಿ ಪೊಲೀಸ್ ಸೆಕ್ಯೂರಿಟಿ ಕೂಡ ಟೈಟ್ ಮಾಡಿದ್ದು ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳಾಗಬಾರ್ದು. ಅಂದರೆ ಈಗಾಗಲೇ ಶೂಟೌಟ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಗಳನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈಗ ಪೊಲೀಸರು ಕೂಡ ಬಂದು ಬಿಡದಿಯಿಂದ ಈಗಾಗಲೇ FIR ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಚಾಲಕ ಆಗಿರುವಂತಹ ಬಸವರಾಜ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯತಿರಿಕ್ತ ಹೇಳಿಕೆಗಳೇನಾದರೂ ಬರುತ್ತಾ ಅಥವಾ ಏನು ಇನ್ಸಿಡೆಂಟ್ ಅನ್ನೋದ್ರ ಸಂಬಂಧಪಟ್ಟಂತೆ ಬಿಡದಿ ಪೊಲೀಸರು ಕೂಡ ಬಂದು ಈಗ ಸ್ಟೇಟ್ಮೆಂಟ್ ಅನ್ನು ಪಡೆದುಕೊಂಡಿದ್ದಾರೆ. ಆ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಈಗ ಅವರಿಗೆ ಒಂದು ಶಸ್ತ್ರಚಿಕಿತ್ಸೆ ಕೂಡ ಮುಂದುವರಿತಾ ಇರುವಂತದ್ದು. ಸಿಂಧೂರ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.